ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ರಿಸೆಷನ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ, ಅವರಿಗೂ ಸಹ ಶಿಫಾರಸು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ರಿಸೆಷನ್ ಅಂದರೆ ಏನು ಅಂದರೆ, ಸತತವಾಗಿ 6 ತಿಂಗಳ ಕಾಲ ಒಂದು ದೇಶದ ಮಾರುಕಟ್ಟೆಯ ಕುಸಿತವನ್ನು ಕಂಡಿದೆ. ಅದು ಹಣಕಾಸಿನ ಮಾರುಕಟ್ಟೆ ಆಗಿರಲಿ, ಗ್ರಾಹಕರ ಮಾರುಕಟ್ಟೆ ಆಗಿರಲಿ, ಹಾಗೆ ಆಮದು ಅಥವಾ ರಫ್ತಿಗೆ ಸಂಬಂಧಪಟ್ಟಂಥ ವಿಷಯವಾಗಿರಲಿ, ಬೆಲೆ ಏರಿಕೆಗೆ ಸಂಬಂಧಪಟ್ಟಂಥ ವಿಷಯವಾಗಿರಲಿ, ಅಂದರೆ ಬೆಲೆ ಏರಿಕೆ ತುಂಬ ಯಥೇಚ್ಛವಾಗಿ ಆಗಿದ್ದಲ್ಲಿ ಈ ಒಂದು ದೇಶದ ಆರ್ಥಿಕತೆ ಏನಿದೆ ಅದು ಕುಸಿತವನ್ನು ಕಾಣುತ್ತೆ ಅನ್ನುವಂಥ ವಿಚಾರ. ಸೊ ಈ ದೇಶದ ಆರ್ಥಿಕತೆಯ ಕುಸಿತವನ್ನೇ ನಾವು ಶಾರ್ಟಾಗಿ ರಿಸೆಷನ್ ಅಂತ ಹೇಳ್ತೀವಿ. ಸೊ ಹಣಕಾಸಿನ ವರ್ಷ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಏಪ್ರಿಲ್ 1ರಿಂದ ಮಾರ್ಚ್ 31 ತಾರೀಕು ತನಕ ಇರುತ್ತೆ ಅನ್ನುವಂಥ ಅಂಶ. ಹಾಗೆಯೇ ಒಂದೊಂದು ಸಂಸ್ಥೆಗೂ ಸಹ ಈ ಹಣಕಾಸಿನ ವರ್ಷದೊಳಗಡೆ ಹಲವಾರು ಹಣಕಾಸಿನ ತ್ರೈಮಾಸಿಕ ಇದೆ ಅನ್ನುವಂಥ ವಿಚಾರ. ಕ್ವಾರ್ಟರ್ಸ್ ಅಂತ ನಾವು ಕರಿತೀವಿ, ಫಿನಾನ್ಷಿಯಲ್ ಕ್ವಾರ್ಟರ್ ಅಂತ. ಅದರಲ್ಲಿ ಅವರು ಗಳಿಸಿದಂತಹ ಲಾಭ ನಷ್ಟಕ್ಕೆ ಅನುಗುಣವಾಗಿ ಸಹ ಮಾರುಕಟ್ಟೆಯಲ್ಲಿ, ಅದರಲ್ಲೂ ಆರ್ಥಿಕತೆಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಕುಸಿತವನ್ನು ಕಂಡಿದೆಯಾ ಇಲ್ವಾ ಅನ್ನೋದನ್ನು ನಾವು ಕಲೆ ಹಾಕಬಹುದಾಗುತ್ತೆ. ಅದರಲ್ಲೂ FMCG ಅಂತ ಕರೆಯಲ್ಪಡುವಂತಹ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ಗಳು ಸೇಲ್ ಆಗ್ತಾ ಇಲ್ಲ, ಕುಸಿತವನ್ನು ಆಗಿದೆ, ಅಥವಾ ಗ್ರಾಹಕರು ಅದನ್ನು ಆ ಒಂದು ಪ್ರಾಡಕ್ಟ್ಸ್ಗಳನ್ನು, ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅಂದಾಗ ಆ ವಸ್ತುಗಳ ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಅಂಶ. ಸೊ ಹಾಗೆಯೇ ಇದರ ಒಂದು ಲಾಸನ್ನು ಅವರು ಭರಿಸೋದಕ್ಕೆ ಏನು ಮಾಡ್ತಾರೆ, ತಮ್ಮ ಒಂದು ಪ್ರಾಡಕ್ಟಿನ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ. ಇದರ ಮೂಲಕ ಏನಾಗುತ್ತೆ ಅಂತಂದರೆ, ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ವ್ಯತ್ಯಯಗಳಾಗೋದ್ರ ಮೂಲಕ ಸಹ ಆರ್ಥಿಕ ಕುಸಿತಗಳು ಅಥವಾ ಹಿನ್ನಡೆ ಸಂಭವಿಸುತ್ತೆ ಒಂದು ಕಂಪನಿಗೆ. ಹಾಗೆಯೇ ಸತತವಾಗಿ ಎಲ್ಲ ಸೆಕ್ಟರ್ಗಳಲ್ಲೂ ಈ ರೀತಿಯ ಒಂದು ಕುಸಿತವನ್ನು ಕಂಡಿದ್ದಲ್ಲಿ ಅದನ್ನು ನಾವು ಆರ್ಥಿಕ ಕುಸಿತ ಒಂದು ದೇಶಕ್ಕೆ ಆಗಿದೆ ಅನ್ನೋದನ್ನು ನಾವು ಮನಗಾಣಬಹುದಾಗುತ್ತೆ ಅನ್ನುವಂಥ ಅಂಶ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ವಿದೇಶದಲ್ಲಿ, ಅದರಲ್ಲೂ ಅಮೆರಿಕದಲ್ಲಿ ಟ್ರಂಪಿನ ಸರ್ಕಾರ ಬಂದ ಬಳಿಕ ಟ್ರಂಪ್ ಟ್ಯಾರಿಫ್ ಅಥವಾ ಟ್ರಂಪ್ ತೆರಿಗೆಯನ್ನು ವಿಧಿಸಿದ್ದಾರೆ ಅನ್ನುವಂಥ ವಿಚಾರ. ಅವರು ಆಮದು ಮತ್ತು ರಫ್ತುಗಳ ಮೇಲೆ ಶೇಕಡವಾರು ತೆರಿಗೆಗಳನ್ನು ಹಾಕಿದ್ದಾರೆ. ಎಲ್ಲ ದೇಶಗಳಿಗೂ ಸಹ ಈ ಒಂದು ತೆರಿಗೆಯನ್ನು ಅವರು ವಿಧಿಸಿದ್ದಾರೆ. ನಮ್ಮ ದೇಶಕ್ಕೂ ಸಹ 26% ತೆರಿಗೆಯನ್ನು ಹಾಕಿದ್ದಾರೆ ಅನ್ನುವಂಥ ವಿಚಾರ. ಸೊ ವಸ್ತುಗಳ ಆಮದು ಮತ್ತು ರಫ್ತು ಮಾಡುವಂತಹ ಎಲ್ಲ ಕಂಪನಿಗಳಿಗೂ ಸಹ ಇದು ದೊಡ್ಡ ಒಂದು ಹೊರೆಯಾಗಿ ಪರಿಣಮಿಸಲಿದೆ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ಇದು ನಮ್ಮ ದೇಶದಲ್ಲಿರುವಂತಹ ಹಣಕಾಸಿನ ಮಾರುಕಟ್ಟೆಯಲ್ಲಿ ಲಿಸ್ಟೆಡ್ ಆಗಿರುವಂಥ ಕಂಪನಿಗಳಿಗೂ ಸಹ ಇದು ಲಾಸ್ ಆಗುತ್ತೆ. ಹಾಗೆ ಬೇರೆ ಬೇರೆ ದೇಶಗಳಿಗೂ ಸಹ ಇದು ತೊಂದರೆಯಾಗಿ ಇದೆ ಅನ್ನುವಂಥ ವಿಚಾರ. ಆದ್ದರಿಂದ ಅಮೆರಿಕದಲ್ಲೂ ಸಹ ಅಲ್ಲಿರುವಂಥ ಗ್ರಾಹಕರು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಹೋದಲ್ಲಿ ಅಲ್ಲಿ ರಿಸೆಷನ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಅಂಶ. ಈಗ ಹೇಳುವಂತಹ ತಜ್ಞರ ಪ್ರಕಾರ ಅಲ್ಲಿ ಆಲ್ರೆಡಿ ರಿಸೆಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಸಿಸ್ಟೆಂಟಾಗಿ 3 ತಿಂಗಳು ಗಟ್ಟಲೆ ಕುಸಿತವನ್ನು ಮಾರುಕಟ್ಟೆ ಕಂಡಿದೆ ಅಂತಂದಲ್ಲಿ ರಿಸೆಷನ್ ಪ್ರಾರಂಭ ಆಗಿದೆ ಅಥವಾ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಲಾಗುತ್ತೆ. ಸೊ ಈ ಒಂದು ರಿಸೆಷನಿನ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದರಲ್ಲೂ ಹೂಡಿಕೆದಾರರಾಗಿದ್ದಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಮುಂದಾಗಿರೋರು ಏನು ಮಾಡಬೇಕು ಅನ್ನೋದ್ರೆ, ನೀವು ಎಷ್ಟು ಪೇಷನ್ಸ್ ಆಗಿರ್ತೀರೋ ಅಷ್ಟೇ ಒಳ್ಳೆಯದು. ಯಾವುದೇ ಒಂದು ಹೂಡಿಕೆ ಮಾಡಿದಂತಹ ಹಣಕಾಸಿನ ಯಂತ್ರದಲ್ಲಿ ಇರುವಂತಹ ಶೇರ್ಗಳಾಗಿರಲಿ ಅಥವಾ ಬಾಂಡ್ಗಳಾಗಿರಲಿ ಅದನ್ನೆಲ್ಲ ಮಾರೋದಕ್ಕೆ ಹೋಗಬೇಡಿ. ತುಂಬ ಲಾಸನ್ನು ನೀವು ಎದುರಿಸಬೇಕಾಗತ್ತೆ. ಅದರಿಂದ ತಟಸ್ಥ ನೀತಿ ಅನ್ನೋದನ್ನು ಈ ರಿಸೆಷನ್ ಸಮಯದಲ್ಲಿ ನೀವು ಅನುಸರಿಸಬೇಕು ಅನ್ನೋಂಥ ವಿಷಯ. ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಸೂಕ್ತವಾದಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ನೀವು ಮಾಡಿ. ಅದಕ್ಕಿಂತ ಮುಂಚೆ ಇದು ಒಂದು ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ನಾವು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇದ್ದೇವೆ. ಹೀಗಿರ್ಬೇಕಾದ್ರೆ ಸೊ ರಿಸೆಷನ್ ಅವಧಿಯಲ್ಲಿ ಏನು ಮಾಡ್ತಾರೆ ನಾರ್ಮಲ್ ಆಗಿ ಅಂತಂದರೆ, ತುಂಬ ಜನ ಲಿಕ್ವಿಡಿಟಿ ಹೊಂದಿರೋದಕ್ಕೋಸ್ಕರ ಏನು ಮಾಡ್ತಾರೆ, ಹಣ ಬೇಕು ಅನ್ನುವಂಥ ಅವಶ್ಯಕತೆಗೆ ಏನು ಮಾಡ್ತಾರೆ ಅಂದರೆ ಸಾಲವನ್ನು ಮಾಡ್ತಾರೆ. ಅದರಲ್ಲೂ ಆಗರ್ಭ ಶ್ರೀಮಂತರು ಅಥವಾ ಹೂಡಿಕೆದಾರರು ಏನು ಮಾಡ್ತಾರೆ, ಸಾಲದ ಮೊರೆ ಹೋಗ್ತಾರೆ. ಯಾಕೆಂದರೆ ಬಡ್ಡಿ ದರವನ್ನು ಇಳಿಕೆ ಮಾಡುತ್ತೆ ಕೇಂದ್ರ ಬ್ಯಾಂಕ್ಗಳು. ನಮ್ಮ ದೇಶದಲ್ಲಿ ಕೇಂದ್ರ ಬ್ಯಾಂಕಿನ ಪೈಕಿ RBI ಕೂಡ ಇತ್ತೀಚೆಗೆ ಬಡ್ಡಿ ದರವನ್ನು ಇಳಿಸಿದೆ. ಅದು ಬರೀ ಡೆಪಾಸಿಟ್ನಲ್ಲಿ ಮಾತ್ರ ಬಡ್ಡಿ ದರ ಇಳಿಸೋದಿಲ್ಲ, ಸಾಲದಲ್ಲಿ ಸಹ ಇರುವಂಥ ಬಡ್ಡಿ ದರವನ್ನು ಇಳಿಸ್ತಾರೆ. ಸೊ ಈ ರೀತಿ ಸತತವಾಗಿ ಬಡ್ಡಿ ದರ ಇಳಿಕೆ ಆಗ್ತಾ ಇದೆ ಅಂದಾಗ ಹೂಡಿಕೆದಾರರು ಏನು ಮಾಡ್ತಾರೆ, ಅದರಲ್ಲೂ ಆಗರ್ಭ ಶ್ರೀಮಂತರಾಗಿರೋರು ಸಾಲವನ್ನು ಮಾಡಿಕೊಂಡು ಆ ಸಾಲದ ಹಣವನ್ನು ಈ ರೀತಿ ಅಸೆಟ್ಸ್ಗಳಲ್ಲಿ ಅಥವಾ ಆಸ್ತಿಗಳು ಅಂತ ಕರೆಯಲ್ಪಡುವಂಥ ಈ ಷೇರುಗಳಲ್ಲಿ ಹೂಡಿಕೆ ಮಾಡ್ಕೊತಾ ಹೋಗ್ತಾರೆ. ಅದರಲ್ಲೂ ಯಾವ ಷೇರುಗಳಲ್ಲಿ ಅವರಿಗೆ ತುಂಬ ಹೆಚ್ಚಿನ ರಿಟರ್ನ್ಸ್ ಬರುತ್ತೆ ಮತ್ತು ಯಾವ ಷೇರುಗಳು ತುಂಬ ಅತ್ಯಂತ ಅಧಿಕವಾಗಿ ಕುಸಿತವನ್ನು ಈಗ ಶಾರ್ಟ್ ಫಾಲಲ್ಲಿ ಆಗಿದೆ, ಅಂದರೆ ಇತ್ತೀಚಿನ ಅಲ್ಪಾವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತ ಕಂಡಂಥ ಷೇರು ಯಾವುದು ಎನ್ನುವುದನ್ನು ಗುರುತಿಸೋದಕ್ಕೆ ಅಂತೇಳಿ ಅವರು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ಕನ್ಸಲ್ಟಿಂಗ್ ಮಾಡಿಕೊಂಡು ತಮ್ಮ ಒಂದು ಆರ್ಥಿಕ ನಿರ್ಧಾರವನ್ನು ಮಾಡ್ತಾರೆ.
ಸೊ ಲಿಕ್ವಿಡಿಟಿನ ಜಾಸ್ತಿ ಅವ್ರು ಹೆಚ್ಚಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಈ ಒಂದು ಬಡ್ಡಿ ದರದ ಇಳಿಕೆ ಮತ್ತು ಲಿಕ್ವಿಡಿಟಿ ಜಾಸ್ತಿ ಆಗೋದ್ರಿಂದ ಈ ಹೂಡಿಕೆಯತ್ತ ಅವರು ಗಮನ ಹರಿಸ್ಬಿಟ್ಟು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಆದಂತಹ ಈ ಷೇರುಗಳಲ್ಲಿ ಮತ್ತು ರಿಯಲ್ ಎಸ್ಟೇಟ್ಗಳಲ್ಲಿ ಬಂಗಾರದಲ್ಲೆಲ್ಲ ಅವರು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದರ ಮೂಲಕ ದೀರ್ಘಾವಧಿಯಲ್ಲಿ ಇದರ ರಿಟರ್ನ್ಸ್ ತುಂಬ ಹೆಚ್ಚಾಗಿರೋದ್ರಿಂದ ಅವರು ಕಟ್ಟುವಂತಹ ಬಡ್ಡಿ ದರ ಏನಿದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ರಿಟರ್ನ್ಸ್ ಸಿಗೋದ್ರಿಂದ ಈ ರೀತಿಯಾದಂಥ ಡಿಸಿಷನ್ಸ್ಗಳನ್ನು ತೊಗೊಳ್ತಾರೆ. ಆದ್ದರಿಂದ ಅವರ ಬಳಿ ಬ್ಯಾಕಪ್ ಆಗೂ ಸಹ ಹಣ ಇರುತ್ತೆ. ಅವ್ರ ಹತ್ರ ಲಿಕ್ವಿಡ್ ಅಸೆಟ್ಸ್ಗಳಾಗಿ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳನ್ನು ಇಟ್ಕೊಂಡಿರ್ತಾರೆ, ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ಗಳನ್ನು ಇಟ್ಕೊಂಡಿರ್ತಾರೆ, ಹಾರ್ಡ್ ಕ್ಯಾಶನ್ನ ಇಟ್ಕೊಂಡಿರ್ತಾರೆ. ಸೊ ಒಂದು ವೇಳೆ ಅವರ ಕೈಯಲ್ಲಿ ಆ ಬಡ್ಡಿ ಭರಿಸಲಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿಯಾದಂಥ ಡೆಟ್ ಮ್ಯೂಚುವಲ್ ಫಂಡು ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡು ಅಥವಾ ತಮ್ಮ ಬಳಿ ಇರುವಂಥ ರಿಸರ್ವ್ ಕ್ಯಾಶ್ ಏನಿದೆ ಅದನ್ನು ಬಳಸ್ಕೊಂಡು ಆ ಸಾಲದ ಬಡ್ಡಿನ ತೀರಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ. ಏನೂ ಇಲ್ಲದೇ ಈ ರೀತಿ ಸಾಲ ಮಾಡಿಬಿಟ್ಟು ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿದ್ರೆ ತುಂಬ ಜನ ಕೈ ಸುಟ್ಕೊಂಡು ಬೀದಿಗೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ದರಿಂದನೇ ಶ್ರೀಮಂತರ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಂದ್ರೆ ಯಾವಾಗಲೂ ಅಷ್ಟೇ ಮಾರುಕಟ್ಟೆ ಚೆನ್ನಾಗಿರ್ಬೇಕಾದ್ರೆ ನಾವು ಹೆಚ್ಚಾಗಿ ಈ ಲಿಕ್ವಿಡಿಟಿನ ಹೊಂದಿರಬೇಕು. ಲಿಕ್ವಿಡಿಟಿ ಇರುವಂತಹ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಮುಂದಾಗಿರಬೇಕು. ಅದರಲ್ಲೂ ಎಫ್ ಡಿ ಮಾಡೋದಾಗಿರಲಿ, ಬಾಂಡ್ಗಳಲ್ಲಿ ಹಾಕೋದಾಗಿರಲಿ, ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಿರಲಿ, ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಈ ಥರ ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಒಂದು ಫಿನಾನ್ಷಿಯಲ್ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ವೇಳೆ ರಿಸೆಷನ್ ಸಂಭವಿಸಿ ಷೇರು ಮಾರ್ಕೆಟ್ನಲ್ಲಿ ಕುಸಿತವನ್ನು ಕಂಡಾಗ ಒಳ್ಳೊಳ್ಳೆ ಷೇರುಗಳ ದರ ಕುಸಿಯುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಲಭ್ಯವಾದಾಗ ಈ ರೀತಿಯಾಗಿ ಹೊರಗಿನಿಂದ ಸಾಲವನ್ನು ಮಾಡಿ ಸಾಲದ ಹಣವನ್ನು ಈ ಷೇರುಗಳಲ್ಲಿ ಹಾಕಿ ಆ ಸಾಲವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅಂದಾಕ್ಷಣ ಈ ಒಂದು ಡೆಟ್ ಮ್ಯೂಚುವಲ್ ಫಂಡು ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡು ಅಥವಾ ಈ ಹಾರ್ಡ್ ಕ್ಯಾಶ್ ಆಗಿ ಇಟ್ಟಿರುವಂಥ ಎಮರ್ಜೆನ್ಸಿ ಫಂಡಿನಲ್ಲಿ ಇರುವಂಥ ಹಣವನ್ನು ಸ್ವಲ್ಪ ಸ್ವಲ್ಪ ತೆಗೆದು ಈ ರೀತಿ ಈ ಒಂದು ಸಾಲವನ್ನು ತೀರಿಸೋದಕ್ಕೆ ಮುಂದಾಗ್ಬೋದು. ಇದನ್ನು ನಾವು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅಥವಾ ಕ್ಯಾಲ್ಕುಲೇಟಿವ್ ರಿಸ್ಕ್ ಟೇಕಿಂಗ್ ಅಂತ ಹೇಳ್ತೀವಿ. ಆದ್ದರಿಂದ ಯಾವಾಗಲೂ ಅಷ್ಟೇ ರಿಸೆಷನ್ ಸಮಯದಲ್ಲಿ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಮ್ಮ ಅನಾಲಿಸಿಸ್, ನಮ್ಮ ರಿಸರ್ಚ್ ಮತ್ತು ಫಿನಾನ್ಷಿಯಲ್ ಅಡ್ವೈಸರ್ ಏನು ಹೇಳ್ತಾರೆ ಅವರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಕೆಲವೊಂದು ಆರ್ಥಿಕ ನಿರ್ಧಾರಗಳನ್ನು ಮಾಡೋದ್ರ ಮೂಲಕ ಲಾಭವನ್ನು ಹೆಚ್ಚಾಗಿ ಗಳಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಅಂಶವನ್ನು ನೀವು ಗಣನೆಗೆ ತಗೊಳ್ಳುವಂಥ ವಿಚಾರ ಏನಂದರೆ ನಿಮ್ಮ ಬ್ಯಾಂಕ್ ಯಾವತ್ತೂ ಅಷ್ಟೇ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವು ಅದಕ್ಕೆ ಪ್ರತ್ಯೇಕವಾದಂಥ ಫಿನಾನ್ಷಿಯಲ್ ಅಡ್ವೈಸರ್ಸ್ಗಳಿದ್ದಾರೆ, ಸೆಬಿ ರಿಜಿಸ್ಟರ್ಡ್, ಅವರನ್ನು ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ರಿಸೆಷನ್ನಲ್ಲಿ ನೀವು ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಫಾರ್ ಎವ್ರಿ ಫಾಲ್ ಯು ಹ್ಯಾವ್ ಟು ಬೈ ಅನ್ನೋಂಥ ವಿಷಯನ ನೀವು ಮನಗಾಣಬೇಕಾಗತ್ತೆ. ಲಾಸನ್ನು ನೀವು ಆ್ಯಾವ್ರೇಜ್ ಔಟ್ ಮಾಡಬೇಕಾಗತ್ತೆ. ಸೊ ಆ್ಯಾವ್ರೇಜಿಂಗ್ ಮೂಲಕ ಏನಾಗುತ್ತೆ ಅಂದರೆ ನಿಮ್ಮ ಲಾಸನ್ನು ಕಮ್ಮಿ ಮಾಡ್ತಾ ಹೋಗ್ತೀರಾ. ಹೆಚ್ಚಿನ ಪ್ರಮಾಣದ ಷೇರುಗಳು ಕಡಿಮೆ ದರದಲ್ಲಿ ಸಿಗುವಂಥ ಅವಕಾಶಗಳು ಈ ರೀತಿ ಮಾರ್ಕೆಟ್ ಫಾಲ್ ಆಗಬೇಕಾದ್ರೆ ರಿಸೆಷನ್ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಈ ಅವಕಾಶಗಳನ್ನೆಲ್ಲ ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಅದನ್ನು ಮಿಸ್ ಮಾಡ್ಕೊಬೇಡಿ, ಕಳ್ಕೊಬೇಡಿ ಅನ್ನುವಂಥ ವಿಷಯವನ್ನೇ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ನಿಮ್ಮ ಒಂದು ನಿಲುವುಗಳು, ನಿರ್ಧಾರಗಳು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ಈ ಮಾಹಿತಿಯೆಲ್ಲ ತಮಗೆ ಹಿಡಿಸಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFIT ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.